JCB ತಂದು ಸುರಂಗಗಳಿಟ್ಟು ಅಗದು ಅಲ್ಲಿ ಸಮಸ್ಯೆ ಉಂಟಾದಾಗ ನಂದಿಪೇಟೆಗೆ ಹೋಗೋ ರಸ್ತೆ ಕುಸ್ತೋಯ್ತು. ಯಾರು ಹೊಣೆ? ಅದು ಇಂಜಿನಿಯರ್ಗಳೇನು ಕತ್ತಕಾಯ್ತವ್ರ? ಇಂಜಿನಿಯರ್ಗಳ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ಎಬ್ಬೆಟ್ರೇನ್ರಿ ನೀವು? ಎಬ್ಬೆಟ್ರೇನ್ರಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ? ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರೇನ್ರಿ ಇಂಜಿನಿಯರ್ಗಳು? ಇಲ್ಲೇನು ಮಾಡ್ತಾ ಇದ್ರಿ? ಈಗ ಈ ಅಭಿವೃದ್ಧಿ ಯಾವ ಉದ್ದೇಶಕ್ಕೆ ಮಾಡಿ, ಯಾರು ತಿಥಿ ಮಾಡಕ್ಕೆ, ಯಾರು ಒಪ್ಪ ಮಾಡಕ್ಕೆ, ಯಾರು ಹಿಂದ ಕೂಳ್ ಮಾಡಕ್ಕೆ ಮಾಡ್ತಾ ಇದ್ರಿ ಇಲ್ಲಿ ಅಭಿವೃದ್ಧಿನ? ಇಲ್ಲಿ ನಿಮಗೆ ನಾಚಿಕೆ ಆಗಲ್ವೇನ್ರಿ? ನಿಮ್ಗೆ ನಾಚಿಕೆ ಆಗಲ್ವಾ? ನಾವು ಜಿಲ್ಲಾಧಿಕಾರಿಗಳೇ ನಿಮ್ಗಿಂತ ನಾನು 1000 ರೂಪಾಯಿ ಮೇಲೂ ಕಣ್ರಿ. ನೀವು ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋ ಇಟ್ಕೊಂಡು, ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಇಟ್ಕೊಂಡು, ನಾವು ಕಟ್ಟೋವಂಥ ತೆರಿಗೆಯಿಂದ ಮಿನಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಏಶೂರು ಮೇಲೆ ಕೂತ್ಕೊಂಡು ಮಜಾ ತಗೊಳಕ್ ಕೂತ್ಕೊಂಡಿದ್ದೀರ ಮಾನ್ಯ ಜಿಲ್ಲಾಧಿಕಾರಿಗಳೇ. ನಿಮ್ಗೆ ನಾಚಿಕೆ ಆಗಲ್ವ ಜಿಲ್ಲಾಧಿಕಾರಿಗಳೇ? ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ನಿಮ್ಗೆ ನಾಚಿಕೆ ಆಗಬೇಕು. ನೀವೆಲ್ಲ ಸಂವಿಧಾನ ವಿರೋಧಿಗಳು. ನೀವು ರಾಜಕಾರಣಿಗಳು ಗುಲಾಮರಾಗಿ 100ಕ್ಕೆ 1000 ಪಟ್ಟು ಕೆಲಸ ಮಾಡೋದ್ರಿಂದ ಇವತ್ತು ಸಾಂಸ್ಕೃತಿಕ ನಗರದಲ್ಲಿ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು, ಮಹಿಳೆಯರ ಮೇಲೆ ಕೊಲೆಗಳು ನಡೀತಾ ಇರತಕ್ಕಂಥ ನಿಮ್ಮಂಥ ಅವಿವೇಕ ಅಧಿಕಾರಿಗಳಿಂದ ಅಂತ ನೇರವಾಗಿ ನಾವು ಜಿಲ್ಲಾಧಿಕಾರಿಗಳು ಖಂಡಿಸ್ತೇವೆ. ದೇವೇಗೌಡ್ರೆ ಏನ್ ತಕ್ಕನ ಕಟ್ಟಾಂಕ ನಿಮ್ಮ ಜನ್ಮಕ್ಕೆ ಬ್ಯಾಂಕ್ ಹಾಕ. ನೀವು ರಾಜಕಾರಣಿಗಳಾಗಿ ಏನ್ ತಪ್ಪೆ ಬಡ್ದ್ಬಿಟ್ರೆ ಕುಡ್ದೋರಿಗೆ ಹುಚ್ಚು ಭಯ ಇಲ್ಲಿಗೆ. ಭಯ ಇಲ್ಲಿಗೆ ಜಿಟಿ ದೇವೇಗೌಡ ಅಪ್ಪ ಇಲ್ಲಿಗೆ ಏನ್ ಸಿದ್ದರಾಮಯ್ಯ ಹೊಗಳ್ತಿದ್ಯಲ್ಲ? ಸಿದ್ದರಾಮಯ್ಯ ಬಕೆಟ್ ರಾಜಕಾರಣ 2-3 ರೂಪಾಯಿ ಒಮ್ಮೆಲೆ ಆಗಿ ನೂರಾರು ಕೋಟಿ ನುಂಗಿ ನೀರು ಕುಡ್ದಿದ್ರು ಸಹ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಬಕೆಟ್ ಇದೆ ಬಿಟ್ಟಿಲ್ಲ. ನೇರವಾಗಿ MLAಗಳಿಗೆ, ಅಧಿಕಾರಿಗಳಿಗೆ ಎಲ್ಲ ನಮ್ಮ ಮುಖ್ಯಮಂತ್ರಿಗೆ ನಾವು ಬೈತಾ ಇದೀವಲ್ಲ, ಮುಖ್ಯಮಂತ್ರಿನ ಖಂಡಿಸ್ತಾ ಇದೀವಲ್ಲ. ಕುಡಿಯಕ್ಕೆ ನೀರಿದೆ ಅಲ್ರಿ? ಮಹಿಳೆಯರು ಮೂತ್ರ ವಿಸರ್ಜನೆ ಮಾಡಕ್ ಹೋದಾಗ ಎಷ್ಟೋ ದುಡ್ಡು? 10 ರೂಪಾಯಿ ತಗೋಬೇಕು. ಹೆಂಗಸರು ಉಚ್ಚೋಯಕ್ಕೆ ಹೋಗಕ್ಕೆ 10 ರೂಪಾಯಿ ತಗೋತಿದ್ರಲ್ಲ. 100 ಕೋಟಿ ಅಭಿವೃದ್ಧಿ, 100 ಕೋಟಿ ಉತ್ಪತ್ತಿ ಆಯ್ತಾ ಇದೆಯಲ್ಲ ಚಾಮುಂಡಿ ಬೆಟ್ಟದಲ್ಲಿ. 100 ಕೋಟಿ ಉತ್ಪತ್ತಿ ಆಗ್ತಾ ಇತ್ತಲ್ಲ. ನಿಮ್ ತಿಥಿ ಮಾಡ್ಕೊಳಕೇನ್ರಿ? ನಿಮ್ಮ ಒಪ್ಪ ಮಾಡ್ಕೊಳಕೇನ್ರಿ? ಆ ಗಿಲ್ಲಿ ನಟಿ ನಿವಾಸ ಇಲ್ಲ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗಿಂತ. ಆ ಗಿಲ್ಲಿ ನಟಿ ನಿವಾಸ ಅಲ್ರಿ? ಅವ್ನು ಗಿಲ್ಲಿ ನಟಿ ನಿವಾಸ ಅಲ್ರಪ್ಪ. ನಮ್ಮ ನೋಡಿ 15-20 ದಿವಸದಿಂದ ಚಾಮುಂಡಿ ಬೆಟ್ಟದ ನಿವಾಸಿಗಳು ನಮಗೆ ಕರೆ ಮೇಲೆ ಕರೆ ಮಾಡ್ತಾ ಇದ್ದಾರೆ. ನಾನು ಬಂದಿರಲಿಲ್ಲ. ಯಾಕೆ ಅಂದರೆ ನೀವೆಲ್ಲ ಒಗ್ಗಟ್ಟಿಲ್ದಿರೋದ್ರಿಂದ, ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದ, ರಾಜಕಾರಣಿಗಳ ಗುಲಾಮರ ಕೆಲಸ ಮಾಡೋದ್ರಿಂದ, ನಮ್ಮಂಥವ್ರಿಗೆ ನೀವು ಬೆಂಬಲ ಕೊಡದಿರೋದ್ರಿಂದ ಇಂಥ ಕಾಮಗಾರಿಗಳಿಗೆ ಪುಷ್ಟಾನ್ನ ಭೋಜನ ಕೊಟ್ಟಂಗಾಗಿದೆ.